10 ಇಂಚಿದೆ ಇದು. ಕಾಯಿ ಕೈ ತುಂಬ ಬರುತ್ತೆ. ಅದು 4 ಇಂಚಿದೆ. 4 ಕಾಯಿ ಹಾಕಿದ್ರೆ ಇದು 1 ಕಾಯಿ. ಪ್ರೊಡಕ್ಷನ್ ಜಾಸ್ತಿ ತೆಗೆದ್ರೆ ಇವತ್ತು ಅದು 1 ಟನ್ನು ಕೀಳತ್ತವೆ, ಇದು 3 ಟನ್ ಕೀಳ್ಬೋದು. ಲೇಬರಿಗೆ ಒಂದು ಸ್ವಲ್ಪ ಹುಮ್ಮಸ್ಸಿರುತ್ತೆ ಇದು ಕೀಳಕ್ಕೆ. ಕ್ಯಾಪ್ಸಿಕಮ್ಮು ಟೊಮೆಟೊ ಸುಸಿ ಹೋಗ್ತಾ ಇರೋದು ನೋಡಿದ್ರೆ ಬೀನ್ಸೇ ಮಾಡಿಬಿಡೋಣ. ಬೀನ್ಸ್ ಮಾಡಿದ್ರೆ ಸ್ವಲ್ಪ ಅರ್ಜೆಂಟು ಬರುತ್ತೆ, ಮತ್ತೆ ಖರ್ಚು ಕಡಿಮೆ. ವೈಟ್ ಬೀನ್ಸ್ ಅಂತ ನಾವು ಯಾವ ಕಂಪ್ನಿದು ಏನು ಇದು ಮಾಡಲಿಲ್ಲ, ನಾವೇ ಓನ್ ಆಗಿ ಬೀಜ ಮಾಡ್ಕೊಂಡು ಈಗ ಒಂದು 2.5 ತಿಂಗಳಾಗಿದೆ. ಸಾಲಿಂದ ಸಾಲಿಗೆ 11 ಅಡಿ ಇದೆ. ಸ್ವಲ್ಪ ಜಿಗ್ ಜಾಗಲ್ಲಿ ಮಾಡಿದ್ದೇವೆ, ಅದು ಕವರ್ ಆಗ್ತಾ ಇದೆ. ಪ್ರತಿ ತಿಂಗಳು ಬೀನ್ಸ್ ಬೆಳಿಬೋದು. ಮಾರ್ಚಲ್ಲಿ 30-35 ಟೆಂಪ್ರೇಚರ್ ಹವಾಗುಣ ಹೆಚ್ಚು ಕಡಿಮೆ ಆದ್ರೆ ಅವ್ರು ಏನ್ ಇದು ಮಾಡಿದ್ರು ಬೀನ್ಸ್ ಬೆಳೆಯಕ್ಕಾಗಲ್ಲ. ಓಪನ್ ಫೀಲ್ಡ್ ಅಲ್ಲಿ ಮಾಡಕ್ಕೆ ಆಗಲ್ಲ. ಮಾಡಿದ್ರು 20% ಇಳುವರಿ ಬರುತ್ತೆ. ನೆಟ್ 1.5 ತಿಂಗಳು ಸಸಿ ಉಣಿದ್ದಾದ್ಮೇಲೆ ನಾವು ಓಪನ್ ಮಾಡಿದ್ವಿ. ಗ್ರೀನ್ ಬೀನ್ಸ್ ಈ ಬೀನ್ಸ್ಗಿನ್ನ ಒಂದು 20 ರೂಪಾಯಿ ಕೆಲವು ಟೈಮಲ್ಲಿ ರೇಟ್ ಜಾಸ್ತಿ ಇರುತ್ತೆ, ಬಟ್ ಇಳುವರಿ ಕಡಿಮೆ. ಜೂನ್ ಜುಲೈಯಿಂದ ನಾವು ಹಾಕಿದ್ರೆ ನಾನು ಹೇಳೋದಕ್ಕಿಂತ 1 ಡಬಲ್ ಇಳುವರಿ ಬರುತ್ತೆ. ಮಾರ್ಚ್ ಒಳಗೆ ಹಾಕಿದ್ರೆ ಎಷ್ಟು ಬೆಳೆದ್ರು ರೇಟ್ ಬರುತ್ತೆ. 24ನೇ ಇಸ್ವಿ ಒಳಗೆ 200 ರೂಪಾಯಿ ಇತ್ತು, ಇವತ್ತು 100, 120, 130 ಇದೆ. ಬೇಡ 80 ರೂಪಾಯಿ ಇರಲಿ, 60 ರೂಪಾಯಿ ಇರಲಿ. ನೋಡ್ರಿ ಈ ಸತಿ ಟೊಮಾಟೊ ರೇಟ್ ಇಲ್ಲ, ಕ್ಯಾಬೇಜ್ ರೇಟ್ ಇಲ್ಲ, ಕ್ಯಾಪ್ಸಿಕಮ್ ರೇಟ್ ಇಲ್ಲ, ಕ್ಯಾರೆಟ್ ರೇಟ್ ಇಲ್ಲ, ಯಾವ ತರಕಾರಿನೂ ರೇಟ್ ಇಲ್ಲ. ಅಂದ್ರೆ ಸೌತೆಕಾಯಿ, ಕಾಲಿಫ್ಲವರ್ ಈಗ ಸ್ವಲ್ಪ ರೇಟ್ ಬರ್ತಾ ಇದೆ. ಮಲ್ಚಿಂಗ್ ಪೇಪರ್ ಅಂದ್ರೆ ಇದು 2 ಬೆಳೆ ಮಾಡ್ತೀವಿ ನಾವು ಇದರಲ್ಲಿ. ಚಪ್ರ ಕಡ್ಡಿ ಇದ್ರೂ ಒಂದು 50-60 ಸಾವಿರ ರೂಪಾಯಿ ಆದ್ರೆ ಬೀನ್ಸ್ 1 ಎಕರೆ ಮಾಡ್ಬೋದು. 4 ದಿವಸ ಒಂದ್ಸತಿ ಕೀಳ್ಬೇಕು. 3-3.5 ತಿಂಗಳು ಬೆಳೆ. 3-3.5 ಎಕರೆ ಹಾಕಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಬ್ಯಾಚು 4 ಎಕರೆ ಹಾಕಿದ್ದೀವಿ. 1 ತಿಂಗಳು ಬಿಟ್ಟು. ಬೀನ್ಸ್ಗೆ ಲೇಬರ್ ಒಂದು ಸಮಸ್ಯೆ. ಲಾಭ ಬಂದೇ ಬರುತ್ತೆ. ನನಗೇನು ಗೊತ್ತಿಲ್ಲ ಅನ್ನೋನು ಬೀನ್ಸ್ ಮಾಡ್ತಾನೆ. ಕಾಯಿ ಕೀಳೋದೇ ಇಂಪಾರ್ಟೆಂಟು. ನಮ್ಮ ಬೆಳೆ ಚೆನ್ನಾಗಿ ಬೆಳೆದು ಇದು ಮಾಡಿದ್ರೆ 4 ಜನ ತಿಂದು ಉಳಿದಿದ್ದು ನಮಗೂ ಸಿಗ್ತದೆ ಅನ್ನೋದು ಆ ಒಂದು ಛಲದಿಂದ ಮಾಡ್ತಾ ಇದ್ದೀವಿ. ಮಾರ್ಚಿಗೆ ಬೀನ್ಸ್ ಯಾಕೆ ನಾವು ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ರೇಟ್ ಬರ್ತದೆ ಅಂತಾನೆ. 100 ರೂಪಾಯಿಂದ 120 ರೂಪಾಯಿ ಯಾವುದು ತರಕಾರಿ ಅಲ್ಲಿ ತಗೊಳೋದು. ಬೀನ್ಸ್ ಅಲ್ಲಿ ನಾವು ಸ್ವಲ್ಪ ಶ್ರಮ ಪಟ್ಟು ಮಾಡಿದ್ರೆ ಬೀನ್ಸ್ ಅಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದಾನೇ ಬೀನ್ಸ್ ಮಾಡಿರೋದು. 80 ರೂಪಾಯಿ ಹೋಗ್ತದೆ. ಇವತ್ತೇನೋ ಒಂದು 70-60 ಅಂತ ಅವ್ರೆ. 50 ರೂಪಾಯಿನೇ ಸಿಕ್ಕಲಿ. ಇನ್ಮೇಲೆ ವಾತಾವರಣ ಚೆನ್ನಾಗಿದೆ ಇರೋದ್ರಲ್ಲಿ ಪರವಾಗಿಲ್ಲ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ಕರಿಗೌಡ ಅಂದ್ಬಿಟ್ಟು ಕಾರ್ಲಾಪುರದ ಪಾಳ್ಯ, ಬೆಂಗಳೂರು ಉತ್ತರ ತಾಲೂಕು. ಸರ್, ಈಗಾಗಲೇ ನಮ್ಮ ಚಾನಲಲ್ಲಿ ಹಲವಾರು ಬೆಳೆ ಬಗ್ಗೆ ಮಾಹಿತಿ. ಹೌದೌದು. ಪ್ರತಿ ವರ್ಷ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಈ ಮಾರ್ಚ್ ಟೈಮಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊಕ್ಕೆ ಹೋಗಿವಿ. ನಮ್ಮವು ನರ್ಸರಿಗಳೊಂದು 3-4 ಕಡೆ ಇದೆ. ಕ್ಯಾಪ್ಸಿಕಮ್ಮು ಟೊಮೊಟೊ ಸುಸಿ ಹೋಗ್ತಾ ಇರೋದು ನೋಡಿದ್ರೆ ನಮಗೆ ಯಾಕೋ ಒಂದು ಸ್ವಲ್ಪ ಮನಸ್ಸು ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅನ್ನೋದು ಆಯಿತು. ಹಾಗಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಎಲ್ಲ ಅಂಗಲಲ್ಲಿ ನೋಡಿದ್ರೂ ಯಾವುದೋ ನಮಗೆ ಗೊತ್ತಾಗಿಲ್ಲ. ಅದರಲ್ಲಿ ಬೀನ್ಸೇ ಮಾಡಿಬಿಡೋಣ. ಬೀನ್ಸ್ ಮಾಡಿದ್ರೆ ಸ್ವಲ್ಪ ಅರ್ಜೆಂಟು ಬರುತ್ತೆ, ಮತ್ತು ಖರ್ಚು ಕಡಿಮೆ. ಈ ರೇಟ್ಗಳು ಏನು ಹೆಚ್ಚು ಕಡಿಮೆ ಆದ್ರೂ ನಮಗೆ ಲಾಸ್ ಆಗಲ್ಲ ಅಂದ್ಬಿಟ್ಟು ಈ ಬೀನ್ಸಿಗೆ ಬಂದ ಈ ಸತಿ. ಸೊ ಇದು ಯಾವ ತಳಿ, ಯಾಕೆ ಈ ತಳಿನೇ ಆಯ್ಕೆ ಮಾಡಿಕೊಂಡ್ರೆ? ಬೀನ್ಸಲ್ಲಿ ಸುಮಾರು ತಳಿಗಳಿದೆ. ಅದು ಹೇಳೋಕ್ಕೆ ಸುಮಾರು ಒಂದು ಅರ್ಧ ಅವರ್ ಬೇಕು. ಒಂದು 100 ಕಂಪ್ನಿಗಳಿವೆ ಇದರಲ್ಲಿ. ವೈಟ್ ಬೀನ್ಸ್ ಅಂತ ಇದು. ಇದಕ್ಕಿಂತ ಮೊದಲು ನಾವು ಒಂದು 25 ವರ್ಷದಿಂದ ಬೀನ್ಸ್ ಮಾಡ್ತಾಯಿದ್ದೀವಿ. ಮೊದಲು ಸೆಲೆಕ್ಷನ್ 9 ಅಂತ ಒಂದು ಬರ್ತಾಯಿತ್ತು. ಮೈಕೋ ಕಂಪ್ನಿದು ಒಂದು ಬರ್ತಾಯಿತ್ತು. ಅನುಪಮ ಅಂತ ಒಂದು ಬರ್ತಾಯಿತ್ತು. ಅವೆಲ್ಲ ಗಿಡ್ಡ ತಳಿಗಳು. ಅದು ಏನು ಒಂದು 2 ಕೊಯ್ಲು ಇಲ್ಲ 3 ಕೊಯ್ಲಿಗೆ ಹಾರ್ವೆಸ್ಟು ಕ್ಲೋಸ್ ಆಗಿಬಿಡೋದು. ಅದಾದಮೇಲೆ ಈ ಒಂದು ಈ AHR ಕಂಪ್ನಿಯಿಂದ ಈ ಥರ ಹೈಬ್ರಿಡ್ ಬೆಳೆ ಇದೆಲ್ಲ ಬೀನ್ಸೆಲ್ಲ ತಯಾರು ಮಾಡಿದ್ರು. ಅದರಲ್ಲಿ ಅಶೋಕ ಕಂಪ್ನಿದು ಸೂಪರ್ ಕಿಂಗು, NZ, ಆಮೇಲೆ ಕ್ಲಾಸು, ಈ ಥರ ಸುಮಾರು ಇದು ಮಾಡಿ ಬಿಟ್ಟರು. ಅಲ್ಲಿಂದೀಚೆಗೆ ನಾವು ಈ ಒಂದು ಕಡ್ಡಿ ಕಟ್ಟೋದು ಇಲ್ಲ ಚಪ್ರಕ್ಕೆ ಹಾಕೋದು ಇದೇ ಸರಿ ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರಿ. ಇದರಲ್ಲಿ ಅರಿಕಾಟ್ ಅಂತ ಇನ್ನೊಂದು ಇದೆ, ಅಂದರೆ ಗ್ರೀನ್ ಬೀನ್ಸ್. ಅದು ಇನ್ನೊಂದು ಪಾಲ್ಗುಣಿ ಅಂತಾರೆ. ಅದನ್ನ ಗ್ರೀನ್ ಬೀನ್ಸ್ ಅಂತಾರೆ, ಅರಿಕಾಟ್ ಅಂತಾರೆ. ಈ ಥರ ಎಲ್ಲ ಅದನ್ನ ಇದು ಮಾಡ್ತಾರೆ. ಅದು ಒಂದು ಸ್ವಲ್ಪ ಚೋಟ ಬರುತ್ತೆ. ಇದಾದರೆ ಒಂದು 9 ಇಂಚು 10 ಇಂಚು ಬರುತ್ತೆ. ಅದು ಬರೀ 3 ಇಂಚು 4 ಇಂಚು ಬರುತ್ತೆ. ಬೇಸಿಗೆಯಲ್ಲಿ ತುಂಬ ಸ್ವಲ್ಪ ಬೆಳೆಯೋದು ಅದು ತುಂಬ ಗಾಸಿ. ಯಾಕೆಂದರೆ ಅದು ಈ ಒಂದು ಟೆಂಪ್ರೇಚರಿಗೆ ಬರಲ್ಲ. ಹಂಗಾಗಿ ನಾವು ಇದನ್ನೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ. ಇದು ನಾವು ಯಾವ ಕಂಪ್ನಿದು ಏನು ಇದು ಮಾಡಲಿಲ್ಲ. ನಾವೇ ಓನಾಗೆ
ಬೀಜ ಮಾಡ್ಕೊಂಡು ನಾವೇ ಓನಾಗಿ ಬಿಟ್ಕೊಂಡು ನಾವೇ ಉಣಿದ್ದೀವಿ. ಸೆಲೆಕ್ಟ್ ಮಾಡ್ಕೊಂಡು ಈ ನಾವೇ ಓನ ಬೀಜ ಮಾಡ್ಕೊಬೋದು. ಅಂದರೆ ನಾವೇ ಅನ್ನೋದಲ್ಲ, ಯಾರೇ ರೈತರಾಗಲಿ ಅಕ್ಟೋಬರ್ ನವಂಬರಲ್ಲಿ ಯಾವುದಾದ್ರೂ ಒಂದು ಕಂಪ್ನಿದು ಚೆನ್ನಾಗಿರೋದು ಅಂತ ತಗೊಂಬಿಟ್ಟು ಅದರಲ್ಲಿ ನಾವು ಬೆಳೆದು ಡಿಸೆಂಬರ್ ಜನವರಿಗೆ ಬೀಜ ಬರುತ್ತೆ. ಅದರಲ್ಲಿ ಮಡಿಕೊಂಡು ಒಂದು 6 ತಿಂಗಳು 7 ತಿಂಗಳದು ವರ್ಷದೊಳಗೆ ಬೀಜ ಮಾಡ್ಕೊಂಡು ಬೆಳೆದ್ರೆ ಏನು ತೊಂದರೆ ಇಲ್ಲ, ನಾವು ಮಾಡ್ತಾಯಿದ್ದೀವಿ. ಸರ್ ಇದು ಎಷ್ಟು ತಿಂಗಳಾಯಿತು ಸಸಿ ನೆಟ್ಟು? ಇದು ನಾವು ಈಗ್ಗೆ ಒಂದು 2.5 ತಿಂಗಳಾಗಿದೆ. ಅಂದರೆ ಮಾರ್ಚು 5ನೇ ತಾರೀಕು ನಾಟಿ ಮಾಡಿದ್ವಿ. ಅಂದರೆ ನಾವು ಸಸಿ ಬಿಟ್ಟರೆ ಮಾಡಿದ್ವಿ, ಕ್ರೇಟ್ಗಳಿಗೆ ಬೀಜ ಹಾಕಿಬಿಟ್ಟು ಸಸಿ ಬಿಟ್ಬಿಟ್ಟು ನಾಟಿ ಮಾಡಿದ್ವಿ. ಇವಾಗ ಎಲ್ಲರೂ ಏನು ಮಾಡ್ತಾಯಿದ್ದಾರೆ, 5 ಅಡಿಗೆ ಒಂದೊಂದು ಇಲ್ಲ 4 ಅಡಿಗೆ ಒಂದೊಂದು ಸಾಲು ಹಾಕ್ತಾಯಿದ್ದಾರೆ. ನಾವು 10 ಅಡಿಗೆ ಒಂದು ಸಾಲು ಹಾಕಿದ್ದೀವಿ. ಸಾಲಿಂದ ಸಾಲಿಗೆ 10 ಅಡಿ 11 ಅಡಿ ಇದೆ. 11 ಅಡಿ ಇದ್ರೂ ಸ್ವಲ್ಪ ಜಿಗ್ಜಾಗಲ್ಲಿ ಮಾಡಿದ್ದೇವೆ, ಅದು ಕವರ್ ಆಗ್ತಾ ಇದೆ. ಸಸಿ ನೆಡಬೇಕಾದ್ರೆ ಏನೆಲ್ಲ ಕ್ರಮಗಳನ್ನ ನೀವು ಕೈಗೊಂಡಿದೆ? ಫಸ್ಟು ಕಲ್ಟಿವೇಟ್ ಮಾಡಿ ಕೊಟ್ಟಿಗೆ ಗೊಬ್ಬರ ಮತ್ತು ಈ ಸ್ವಲ್ಪ ಕೋಳಿ ಗೊಬ್ಬರ, ಫರ್ಟಿಲೈಸರ್ಗಿನ್ನ ಜಾಸ್ತಿ ನಾವು ಕೊಟ್ಟಿಗೆ ಗೊಬ್ಬರದ ಮೇಲೇ ಜಾಸ್ತಿ ಇದು ಮಾಡಿಬಿಟ್ಟು ಅದನ್ನ ನಾವೆಲ್ಲ ಕ್ಲೀನಾಗಿ ಸಾಲಿಗೆ ಹಾಕಿ ಅದರಲ್ಲಿ ಡ್ರಿಪ್ ಹಾಕಿ ಮಲ್ಚಿಂಗ್ ಪೇಪರ್ ಹಾಕಿ ಆಮೇಲೆ ನಾವು ಓಲಿರೋದೇ ಮಲ್ಚಿಂಗ್ ಪೇಪರು ತಂದುಬಿಟ್ಟು ನೆಕ್ಸ್ಟು ನಾವೆಲ್ಲ ರೆಡಿ ಮಾಡಿದ ಮೇಲೆ ಬೀಜ ಬಿಟ್ಬಿಟ್ಟು ಸಸಿ ಉಣಿದ್ದು. ಸರ್ ಇಲ್ಲಿ ಮಾರ್ಚಲ್ಲೇ ಯಾಕೆ ನೀವು ಮಾರ್ಚಲ್ಲಿ ಯಾಕೆ ಅಂತಂದರೆ ಇದು ಪ್ರತಿ ತಿಂಗಳೂ ಬೀನ್ಸು ಬೆಳಿಬೋದು. ಪ್ರತಿ ವರ್ಷದಲ್ಲಿ ಪ್ರತಿ ತಿಂಗಳಲ್ಲಿ ಬೀನ್ಸು ತುಂಬ ಚೆನ್ನಾಗಿ ಬರ್ತದೆ. ಯಾರು ಗೊತ್ತಿಲ್ಲದವ್ರು ಮಾಡಿದ್ರೂ ಬೀನ್ಸು ಚೆನ್ನಾಗಿ ಬರ್ತದೆ. ಯಾಕೆ ಬೀನ್ಸು ಚೆನ್ನಾಗಿ ಬರ್ತದೆ ಅಂದರೆ ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ. ಮಾರ್ಚಲ್ಲಿ 30-35 ಟೆಂಪ್ರೇಚರು ಈ ಹವಾಗುಣ ಹೆಚ್ಚು ಕಡಿಮೆ ಆದರೆ ಯಾರು ಗೊತ್ತಿರೋರಲ್ಲ ಅವ್ರು ಏನು ಇದು ಮಾಡಿದ್ರೂ ಬೀನ್ಸ್ ಬೆಳೆಯೋಕ್ಕಾಗಲ್ಲ. ಹಂಗಾಗಿ ನಾವೇನು ಇದು ಮಾಡಿದ್ವಿ ಅಂದರೆ ನಮ್ಮದು 35% ನೆಟ್ಟು ಮ್ಯಾಲೆ ನೆಟ್ಟಾಕಿ ಸಸಿ ಮಾಡಿ 1.5 ತಿಂಗಳು ಆ ನೆಟ್ಟನ್ನ ಅದರಲ್ಲಿ ಗಿಡ ಚೆನ್ನಾಗಿ ಬೆಳೆಸಿ ಅದರಲ್ಲಿ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಅವಾಯ್ಡ್ ಮಾಡಿದ್ವಿ 35% ಟೆಂಪ್ರೇಚರ್ ಇರೋದನ್ನ 20-25% ಬರೋಂಗೆ ಮಾಡಿ ಗಿಡ ಎಲ್ಲ ಫುಲ್ಲು ನೋಡಿ ಕವರ್ ಆಗಿದೆ. ಆ ಥರ ಮಾಡಿಬಿಟ್ಟು ಬೀನ್ಸ್ ಮಾಡಿದ್ವು. ಅದೇ ಮಾರ್ಚಲ್ಲಿ ಜಾಸ್ತಿ ರೈತರು ಯಾರೂ ಮಾಡೋಕ್ಕಾಗಲ್ಲ. ಜಾಸ್ತಿ ರೈತರು ಅಂದರೆ ನಾವು ಮಾಡೋಕ್ಕಾಗಲ್ಲ, ಓಪನ್ ಫೀಲ್ಡಲ್ಲಿ ಮಾಡೋಕ್ಕೆ ಆಗಲ್ಲ. ಮಾಡಿದ್ರೂ 20% ಇಳುವರಿ ಬರುತ್ತೆ, ಲಾಭ ಬರಲ್ಲ, ಲಾಸ್ ಆಗುತ್ತೆ, ಖರ್ಚು ಬರಲ್ಲ. ಹಂಗಾಗಿ ಇದರಲ್ಲಿ ನಾವು ಸ್ವಲ್ಪ ಹವಾಗುಣ ಬರೋ ಥರ ಕವರ್ ಮಾಡ್ಕೊಂಡ್ವಿ. ನೆಟ್ಟು 1.5 ತಿಂಗಳು ಸಸಿ ಉಣಿದ್ದಾದಮೇಲೆ ನಾವು ಓಪನ್ ಮಾಡಿದ್ವಿ. ಯಾಕೆಂದರೆ ಫ್ಲವರೆಲ್ಲ ಡ್ರಾಪ್ ಆಗ್ತಾ ಇರ್ತದೆ. ಹಂಗಾಗಿ ನಾವು ಆಮೇಲೆ ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಯಿತು. ಹಂಗಾಗಿ ಅದು ಓಪನ್ ಮಾಡಿ ಗಾಳಿ ಆಡಬೇಕು, ಬೀನ್ಸಿಗೆ ಗಾಳಿ ಆಡಬೇಕು, ವಾತಾವರಣ ಚೆನ್ನಾಗಿರಬೇಕು. ಅಂಬುಗಳೆಲ್ಲ ಹೋಗೋಕ್ಕೆ ಆ ಫ್ಲವರು ಕಚ್ಚೋಕ್ಕೆ ಚೆನ್ನಾಗಿ ವಾತಾವರಣ ಇದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಹಂಗಾಗಿ ಸೈಡಿಗೆ ಒಂದು ಸೈಡ್ಗೆ ಇಕ್ಕಿವಿ. ಈಗ ತುಂಬ ಚೆನ್ನಾಗಿ ಬರ್ತಾಯಿದೆ. ವೈಟ್ ಬೀನ್ಸು ಬೀನ್ಸ್ಗೂ ಏನು ವ್ಯತ್ಯಾಸ? ಗ್ರೀನ್ ಬೀನ್ಸು ಮಾರ್ಕೆಟಲ್ಲಿ ಈ ಬೀನ್ಸ್ಗಿನ್ನ ಒಂದು 20 ರೂಪಾಯಿ ಕೆಲವು ಟೈಮಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಬಟ್ ಇಳುವರಿ ಕಡಿಮೆ. ಕಾಯಿ ಕೀಳೋದು ಲೇಬರ್ಗಳು ಇವತ್ತು ಎಲ್ಲ ಮಾಡ್ಬೋದು, ಲೇಬರು ತಂದು ಹಾರ್ವೆಸ್ಟ್ ಮಾಡೋದು ತುಂಬ ಗಾಸಿ. ಇದು ಕೈ ತುಂಬ ಬರುತ್ತೆ ನೋಡಿರಿ. ಹಿಂಗೆ ಕಿತ್ತರೆ 10 ಇಂಚಿದೆ ಇದು. ಹಂಗಾಗಿ ಅದು 4 ಇಂಚಿದೆ. 4 ಕಾಯಿ ಹಾಕಿದರೆ ಇದು 1 ಕಾಯಿ. ರೇಟು 20 ರೂಪಾಯಿ ಜಾಸ್ತಿ ಆಗ್ಬೋದು, ಕಡಿಮೆದು ಹಂಗಲ್ಲ. ನಮಗೆ ಮೇಯ್ನು ಪ್ರೊಡಕ್ಷನ್ನು ಚೆನ್ನಾಗಿ ಬಂದು ಪ್ರೊಡಕ್ಷನ್ನು ಜಾಸ್ತಿ ತೆಗೆದ್ರೆ ಇವತ್ತು ಅದು 1 ಟನ್ನು ಕೀಳತ್ತವೆ, ಇದು 3 ಟನ್ ಕೀಳ್ಬೋದು. ಅದರಲ್ಲಿ ಇಲ್ಲ 2 ಟನ್ ಕೀಳ್ಬೋದು, ಇಲ್ಲ 1.5 ಟನ್ ಕೀಳ್ಬೋದು. ಆ ಲೇಬರಿಗೆ ಒಂದು ಸ್ವಲ್ಪ ಹುಮ್ಮಸ್ಸಿರುತ್ತೆ ಇದು ಕೀಳೋಕ್ಕೆ. ಹಂಗಾಗಿ ಇದನ್ನ ನಾವು ಲೈಕ್ ಮಾಡ್ಕೊಂಡು. ಸರಿ, ಇದು ಇಳುವರಿ ಎಲ್ಲ ಯಾವ ಥರ ಬರುತ್ತೆ ಸರ್? ಇಳುವರಿ ಅಂತಂದರೆ ನಾವು ಹೇಳಿದ್ವಲ್ಲ, ವಾತಾವರಣ ಸ್ವಲ್ಪ ಚೆನ್ನಾಗಿದ್ದರೆ ನಾವು ಒಂದು 3-3.5 ಎಕರೆ ಹಾಕಿದ್ದೀವಿ. ಒಂದು ಕಡೆಯಿಂದ ಕಿತ್ತರೆ ಒಂದು ಎಕರೆಗೆ 1 ಟನ್ನು 4 ದಿವ್ಸಕ್ಕೆ ಒಂದು ಸತಿಯನ್ನು ಲೆಕ್ಕಕ್ಕೆ ನಾವು ಕೀಳ್ತಾಯಿದ್ದೀವಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇಳುವರಿ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿರಿ. ಇನ್ನು ಜೂನ್-ಜುಲೈಯಿಂದ ನಾವು ಹಾಕಿದ್ರೆ ನಾನು ಹೇಳೋದಕ್ಕಿಂತ 1 ಡಬಲ್ಲು ಇಳುವರಿ ಬರುತ್ತೆ. ಅದೇ ಮಾರ್ಚಿ ಒಳಗೆ ಹಾಕಿದ್ರೆ ಇಳುವರಿ ಅಂತ ನೀವು ಕೇಳೋಕ್ಕೆ ಹೋಗಬೇಡ್ರಿ. ಬೀನ್ಸ್ ಬೆಳಿಬೇಕು,
ಎಷ್ಟು ಬೆಳೆದ್ರೂ ರೇಟ್ ಬರುತ್ತೆ. ಹಂಗಾಗಿ ನೋಡ್ರಿ, ನಾವು ಹೋದ ಸತಿ ಅಂದರೆ 2024ನೇ ಇಸ್ವಿ ಒಳಗೆ 200 ರೂಪಾಯಿ ಇತ್ತು. ಇವತ್ತೂ 100, 120, 130 ಇದೆ. ನಾವು ಬೇಡ 80 ರೂಪಾಯಿ ಇರಲಿ, 60 ರೂಪಾಯಿ ಇರಲಿ. ನೋಡಿರಿ, ಈ ಸತಿ ಟೊಮೊಟೊ ರೇಟ್ ಇಲ್ಲ, ಕ್ಯಾಬೇಜ್ ರೇಟ್ ಇಲ್ಲ, ಆಮೇಲೆ ಕ್ಯಾಪ್ಸಿಕಮ್ ರೇಟ್ ಇಲ್ಲ, ಆಮೇಲೆ ಕ್ಯಾರೆಟ್ ರೇಟ್ ಇಲ್ಲ, ಎಲ್ಲ ಬದನೆ ರೇಟ್ ಇಲ್ಲ, ಯಾವ ತರಕಾರಿನೂ ರೇಟ್ ಇಲ್ಲ. ರೇಟು ಅಟ್ಲೀಸ್ಟ್ ಇರೋದು ಅಂತಂದರೆ ಸೌತೆಕಾಯಿ, ಕಾಲಿಫ್ಲವರ್ ಈಗೀಗ ಸ್ವಲ್ಪ ರೇಟ್ ಬರ್ತಾಯಿದೆ. ಹಂಗಾಗಿ ಎಲ್ಲರೂ ಎಲ್ಲ ಮಾಡಬೇಕು ಅನ್ನೋದು ಭಾವನೆ ಇರ್ತದೆ. ವಾತಾವರಣ ನೋಡ್ಕೊಬೇಕು, ಆಮೇಲೆ ಯಾವುದು ವೆರೈಟಿ ನೋಡ್ಕೊಬೇಕು, ಯಾವ ಟೈಮಿಗೆ ಹಾಕಬೇಕು ಅಂತ ನೋಡ್ಕೊಬೇಕು. ಹಂಗೆ ಮಾಡಿದ್ರೆ ಮಾತ್ರ ಏನೋ ಒಂದು ಸ್ವಲ್ಪ ಮಾಡ್ಬೋದು. ಪ್ರೊಡಕ್ಷನ್ನು ನಾವು ತಗೊಳ್ಳೇಬೇಕು ಅಂತ ಮಾಡೋಕ್ಕೋದ್ರೆ ಅದು ಆಗಲ್ಲ. ಕೆಲವು ಟೈಮ್ ವಾತಾವರಣದ ಮೇಲೆ ಪ್ರೊಡಕ್ಷನ್ನು ಹೆಚ್ಚು ಕಡಿಮೆ ಆಗುತ್ತೆ. ಸರ್, ಇದು 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ? ನೀವು ಸಸಿಗೆಲ್ಲ ಎಷ್ಟು ಖರ್ಚು ಮಾಡಬೇಕು? ಸಸಿ ಎಲ್ಲ ನಾವು ಬೀಜ ಎಲ್ಲ ತಗೊಂಡು ಇದು ಮಾಡಿದ್ವಿ. ಇಲ್ಲ ಅಂತಂದರೆ ಒಂದು 5,000 ಬೀಜಕ್ಕೆ, ಮತ್ತು ಕಲ್ಟಿವೇಟಿಗೆ ಒಂದು 25-30 ಸಾವಿರ ರೂಪಾಯಿ 1 ಎಕರೆಗೆ ಅಷ್ಟು ಖರ್ಚು ಬರುತ್ತೆ. ಇನ್ನು ಡ್ರಿಪ್ಪು, ಮಲ್ಚಿಂಗ್ ಪೇಪರ್ ಅಂದರೆ ಇದು 2 ಬೆಳೆ ಮಾಡ್ತೀವಿ ನಾವು ಇದರಲ್ಲಿ. ಅದೆಲ್ಲ ಒಂದು ಸ್ವಲ್ಪ ಇಷ್ಟೇ ಅಂತ ಖರ್ಚು ಮಾಡೋಕ್ಕಾಗಲ್ಲ. ಒಂದು 50-60 ಸಾವಿರ ರೂಪಾಯಿ ಆದರೆ ಬೀನ್ಸ್ 1 ಎಕರೆ ಮಾಡ್ಬೋದು. ಚಪ್ರ ಕಡ್ಡಿ ಇದ್ರೂ, ಕಡ್ಡಿ ಓನಾಗಿದ್ದರೆ ಒಂದು 50-60 ಸಾವಿರ ರೂಪಾಯಿ ಮಲ್ಲಿ ಮಾಡ್ಬೋದು. ನಾವೆಲ್ಲ ನೆಟ್ಟು ಎಲ್ಲ ಹಾಕಿದ್ದೀವಿ. ಇದೆಲ್ಲ ಮಾಡೋಕ್ಕೆ ಹೋದ್ರೆ, ಇದೆಲ್ಲ ನಾವು ಲೆಕ್ಕ ತಗೊಂಡ್ರೆ 1 ಎಕರೆಗೆ 2 ಲಕ್ಷ ರೂಪಾಯಿ ಬೇಕು. ನಮ್ಮದು ಅಂದರೆ ಓನಲ್ಲಿ ಹಳೇದೇ ನೆಟ್ಟಿತ್ತು, ಅದನ್ನ ಯಾಕೆ ನಾವು ಉಪಯೋಗಿಸ್ಕೊಂಬಾರ್ದು ಅಂದ್ಬಿಟ್ಟು ನಾವು ಈ ಕೆಲಸ ಮಾಡಿದ್ದು. ಮಾರ್ಚು 5ನೇ ತಾರೀಕು ನಾವು ನಾಟಿ ಮಾಡಿದ್ವಿ. ಅಲ್ಲಿಗೆ ಮೇ ಒಂದು 4-5ನೇ ತಾರೀಕು 2 ತಿಂಗಳಿಗೆ ಬಂತು. 55 ದಿವಸಕ್ಕೆ ಕಾಣಿಸುತ್ತೆ. ಕೆಲವು ಸ್ವಲ್ಪ ಕಡಿಮೆ, ಒಂದು ಟ್ರಿಪ್ಪು ಏನೋ ಒಂದು 500 kg ಈ ಥರ ಸಿಗುತ್ತೆ. ಆಮೇಲೆ ಅವತ್ತಿಂದ ಕಂಟಿನ್ಯೂಸ್ ಕೀಳ್ತಾನೆ ಇದ್ದೀವಿ. ಒಂದು ಅರ್ಧ ಎಕರೆಗೆ 1 ದಿವಸ, ಇನ್ನೊಂದು ಅರ್ಧ ಎಕರೆಗೆ 1 ದಿವಸ, ಇನ್ನೊಂದು ಅರ್ಧ ಎಕರೆಗೆ, ಹಂಗೆ ಕಂಟಿನ್ಯೂಸ್ಸು. ನಾವು ಇವತ್ತು ಮಾರ್ಚ್ 5ನೇ ತಾರೀಕಿಂದ ನಾವೇನು ಸ್ಟಾಪ್ ಮಾಡಲೇ ಇಲ್ಲ. ಕಂಟಿನ್ಯೂಸಾಗಿ ಲೇಬರ್ ನೋಡ್ಕೊಂಡು ಕೀಳ್ತಾ ಇರ್ತೀವಿ. ಯಾಕೆಂದರೆ ಇದು 4 ದಿವಸ ಒಂದು ಸತಿ ಕೀಳಬೇಕು. ಅದೇ ಪಾಲ್ಗುಣಿ ಅಂತಾರಲ್ಲ, ಅರಿಕಟ್ ಅಂತಾರಲ್ಲ, ಅದು 5 ದಿವಸ, 6 ದಿವಸ, 7 ದಿವಸ, 1 ದಿವಸ ಹೆಚ್ಚು ಕಡಿಮೆ ಬಿಟ್ಟರು ನಡೀತೈತೆ. ಇದು ಕರೆಕ್ಟಾಗಿ 4 ದಿವಸ ಒಂದು ಸತಿ ಹಾರ್ವೆಸ್ಟ್ ಮಾಡ್ತಾ ಇರಬೇಕು. ನಾವು ಒಂದು ಕಡೆಯಿಂದ ನೋಡ್ಕೊಂಡು ಕಾಯಿ ಬಂದಂಗೆ ನಿಲ್ಲಿಸ್ದಂಗೆ ಕೀಳ್ತೀವಿ. ಎಷ್ಟು ತಿಂಗಳು ಬೆಳೆ ಸರ್ ಇದು? ಇದು ಅದೇ 55 ದಿವಸಕ್ಕೆ ಹಾರ್ವೆಸ್ಟ್ ಬರುತ್ತೆ. 10 ಒಂದು ತಿಂಗಳಿರುತ್ತೆ. 1 ತಿಂಗಳಿರುತ್ತೆ ಅಂದರೆ ವಾತಾವರಣ ಚೆನ್ನಾಗಿದ್ದು ಇದು ಮಾಡ್ಕೊಂಡ್ರೆ 1 ತಿಂಗಳಿರುತ್ತೆ. ಇಲ್ಲದೇ ಇದ್ದರೆ ನಾವು ನೋಡ್ಕೊಳ್ಳಿಲ್ಲ ಅಂದರೆ ಬರೀ 20 ದಿವಸಕ್ಕೆ ಹೋಗ್ಬಿಡುತ್ತೆ. ನೋಡಿರಿ, ಇದು ನಾವು ಅವಾಗೆ 20 ದಿವಸದಿಂದ ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಇವತ್ತು 21-22 ಇರಬೇಕು. 5ನೇ ತಾರೀಕಿಂದ ನಾವು ಕಿತ್ತಿರೋದು. 4ನೇ ತಾರೀಕಿಂದ ಇವತ್ತೂ ಸುಳಿ ಇನ್ನೂ ಹೊಸ ಗಿಡ ಇದ್ದಂಗೆ ಹೋಗುತ್ತೆ. ಹೊಸ ಸುಳಿ ಇನ್ನೂ ಕಾಯಿ ಬಂದೇ ಇಲ್ವನೋ ಅನ್ನಂಗೆ ಹೋಗುತ್ತೆ. ನಾವು ಮಾಡ್ದಂಗಲ್ಲ. ಸರ್, ಈಗ ಮಳೆ ಬೀಳ್ತಿದೆ ಒಂದು 2-3 ವಾರ. ಹೌದೌದು. ಏನಾದರೂ ಸಮಸ್ಯೆ ಆಯಿತಾ? ಹೌದೌದು, ತುಂಬ ಸಮಸ್ಯೆ ಆಯಿತು. ಬೀನ್ಸು ನಿಲ್ಸಂಗಿಲ್ಲ. 4 ದಿವ್ಸಕ್ಕೆ ಒಂದು ಸತಿ ಹಾರ್ವೆಸ್ಟ್ ಮಾಡಬೇಕು ಅಂತಂದ್ವಿ. ನಾವು ನೆನ್ನೆ ಮಳೆ ಒಳಗೂ ಲೇಬರ್ನ 100 ರೂಪಾಯಿ ಜಾಸ್ತಿ ಕೊಟ್ಟು ಕಾಯಿ ಕಿತ್ತು ನಾವು ಸ್ವಲ್ಪ ನೆರಳಲ್ಲಿ ಹಾಕಿಬಿಟ್ಟು ಮಾರ್ಕೆಟಿಗೆ ಕಳಿಸಿವಿ. ಬಿಡಬಾರ್ದು. ಬಿಟ್ಟರೆ ಅದೇನಾಗುತ್ತೆ, ದಪ್ಪ ಬರುತ್ತೆ. ಇದು ದಪ್ಪ ಬರೋದಕ್ಕಿಂತ ಮೊದಲು 2 ಪೀಚ್ ಸಾಯ್ತದೆ, 2 ಹೂವು ಸಾಯ್ತದೆ. ಅದು ಪ್ರೊಡಕ್ಷನ್ ಬರಲ್ಲ. ಅದಕ್ಕಿಂತ ಮೊದಲು ಇದು ದಪ್ಪ ಬಂದರೆ ಮಾರ್ಕೆಟ್ಗೆ ಹೋಗಲ್ಲ. ಕರೆಕ್ಟಾಗಿ ಕ್ವಾಲಿಟಿ ಇರಬೇಕು ಅಂದರೆ ಕೀಳಲೇಬೇಕು. ಸರ್, ಯಾವ ಹಂತದಲ್ಲಿ ಇರಬೇಕಾದ್ರೆ ಕಾಯಿ ನಾವು ಕೀಳ್ತೀರಾ ಸರ್ ನೀವು? ನೋಡಿ ಸರ್, ಇದು ಇಲ್ಲಿದೆ, ಇದು ಕರೆಕ್ಟಾಗಿದೆ. ಇದು ಏನು ಸರ್, ನೋಡಿ ಇಲ್ಲೈತೆ. ಇದು ಇನ್ನು 3 ದಿವಸ ಬಿಟ್ಕೊಂಡು ಇದು ಕೀಳ್ತಿದ್ದಂಗೆ ಇದು ಬರೋದು. ಅದಕ್ಕಿಂತ ಮೊದಲು ನಾವು ಇದನ್ನ ಹಿಂಗೆ ಮಡಿಕೊಂಡ್ರೆ ಇದು ಬೀಜ ಆಗುತ್ತೆ, ಇದು ಸತ್ತೋಗುತ್ತೆ. ಹಂಗಾಗಿ ಕರೆಕ್ಟಾಗಿ ನಮಗೆ ಒಂದು ಗೊತ್ತಾಗುತ್ತೆ. ಈ ಒಂದು ಕಾಯಲ್ಲಿ ಸ್ವಲ್ಪ ಬೀಜದ ಒಂದು ಅಂಶ ದಪ್ಪ ಆಗ್ತಾ ಇರ್ತೈತೆ. ಆ ಒಂದು ದಪ್ಪ ಆಗಿಬಿಟ್ರೆ ಮಾರ್ಕೆಟಲ್ಲಿ ಓಡಲ್ಲ. ಆಮೇಲೆ ಶೈನಿಂಗ್ ಇರುತ್ತೆ, ನೋಡ್ತಾ ಇದ್ದರೆ ಒಳ್ಳೆ ಗ್ಲಾಸ್ ಕಂಡಂಗೆ ಕಾಣ್ತಾ ಇರ್ತದೆ. ಅದು ನಮಗೆ ಅಲ್ಲ, ಲೇಬರಿಗೆ, ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಕಾಯಿ ಬಂದಿದೆ,
ಮಾರ್ಕೆಟ್ ಚೆನ್ನಾಗಿದೆ ಅಂತ. ಹಂಗಾಗಿ ಅದನ್ನ ನಾವು ಕೇಳ್ತಾ ಇರ್ತೀವಿ. 4 ಥರ ಇರುತ್ತೆ, ಹೂವು, ಪೀಚು, ಸ್ವಲ್ಪ ಎಳೆಯೋದು, ಬಲ್ತಿರೋದು ಎಲ್ಲ ಇರುತ್ತೆ. ಅದರಲ್ಲಿ ಇದೇ ಕೀಳಬೇಕು ಅಂತ ಅವ್ರು ಕೇಳ್ತಾರೆ, ನಾವು ಕೀಳ್ಬೋದು. ಓಕೆ ಸರ್, ಇನ್ನು ಮೇಂಟೆನೆನ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಸಸಿ ನೆಡ್ದಾಗಿಂದ ಯಾವ ಥರ? ಸಸಿ ನೆಡ್ದಾಗಿಂದ ಮೊದಲೇ ನಾವು ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ ಒಂದು ಸ್ವಲ್ಪ DAP, ಪಟಾಸು. ಇದರಲ್ಲಿ ಇನ್ನೊಂದು ಏನು ಒಂದು ಇದು ಅಂದರೆ ಇದು ಯೆಲ್ಲೋ ಕಲರ್ ಒಂದು ಬಂದ್ಬಿಡುತ್ತೆ, ಒಂದು ವೈರಸ್ ಅದು. ಅದಕ್ಕೆ ಮೆಗ್ನೀಷಿಯಮ್ಮು, ಬೋರಾನು, ಮೈಕ್ರೋ ನ್ಯೂಟ್ರಿಯೆಂಟ್ಸು ಸ್ವಲ್ಪ ಜಾಸ್ತಿ ಕೊಟ್ಕೊಬೇಕು. ಫಸ್ಟೇ ಭೂಮಿಗೆ ಹಾಕ್ಕೊಬೇಕು. ಅವೆಲ್ಲ ಹಾಕ್ಕೊಂಡು ಸೂಪರು ಇವೆಲ್ಲ ಹಾಕಿಬಿಟ್ಟು ನಾವು ಮಲ್ಚಿಂಗ್ ಪೇಪರ್ ಹಾಕಿ ರೆಡಿ ಮಾಡ್ಕೊಂಡು ಇದು ಮಾಡ್ಕೊಂಡು ಬೀಜ ಉಣ್ಬೇಕು. ಇಲ್ಲದೇ ಇದ್ದರೆ ಯೆಲ್ಲೋ ಕಲರ್ ಅಂತ ಬಂದುಬಿಟ್ರೆ ಈ ಗಿಡೆಲ್ಲ ಫುಲ್ ಹಳದಿ ಬಂದುಬಿಡುತ್ತೆ, ಕಾಯಿ ಬರಲ್ಲ, ಆಮೇಲೆ ಗಿಡನೂ ಚೆನ್ನಾಗಾಗಲ್ಲ. ಅದೊಂದು ಬೀನ್ಸಿಗೆ ಇಂಪಾರ್ಟೆಂಟು. ಅದನ್ನ ಚೆನ್ನಾಗಿ ನೋಡ್ಕೊಬೇಕು ಅಂದರೆ ನಾವು ಆರೋಗ್ಯವಾಗೇ ಇರಬೇಕು. ಅದಕ್ಕೆ ಇನ್ನೊಂದು ಏನು ಸಮಸ್ಯೆ ಅಂದರೆ ವೈರಸ್ ಅಂತಂದರೆ ಈ ಬಿಳಿ ಸೊಳ್ಳೆ. ಆಮೇಲೆ ಗಿಡದಿಂದ ಗಿಡಕ್ಕೆ ಒಂದು ಗಿಡ ಬರುತ್ತೆ, ಅದು 10 ಗಿಡದ ತಕ ಹೋಗ್ತದೆ. 10 ಗಿಡದ ತಗ ಕುಂತ್ಕೊಂಡಾಗ ಆ ಬಿಳಿ ಸೊಳ್ಳೆನ ಅವಾಯ್ಡ್ ಮಾಡಬೇಕು. ಬಿಳಿ ಸೊಳ್ಳೆ ಅವಾಯ್ಡ್ ಮಾಡಬೇಕು ಅಂದರೆ ಸೋಲಾಮಾನು, ಪೆಗಾಸಿಸ್ಸು, ಅದ್ರ ಜೊತೆಗೆ ನೀಮ್ ಆಯಿಲು ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಮೊದಲಿಂದ ಸಣ್ಣ ಹುಟ್ಟಿ 3 ದಿವಸದಿಂದನೂ ಸ್ಪ್ರೇ ಮಾಡಬೇಕು. ಮಾಡಿ ಆ ಒಂದು ಚೆನ್ನಾಗಿ ಕಾಪಾಡಿದ್ರೆ ಆ ವೈರಸ್ ಬರಲ್ಲ. ಇದು ಒಟ್ಟಾರೆ 3 ತಿಂಗಳು ಬೆಳೆ ಅಲ್ವಾ ಸರ್ ಇದು? 3-3.5 ತಿಂಗಳು ಬೆಳೆ ಅಷ್ಟೇ. ಇನ್ನು ಎಷ್ಟು ದಿನವರೆಗೂ ನೀವು ಕಾಯಿ ಕೀಳ್ಬೋದು ಸರ್? ಈಗ ಇದಕ್ಕೆ ಮೇಯ್ನು ನಾವು ನಾಟಿ ಮಾಡಿ ಒಂದು 4-5 ದಿವಸಕ್ಕೆ ಸ್ವಲ್ಪ ಈ ಥರ ಏನು ಕಾನ್ಫಿಡರು, ಹಸಿಪೆಟ್ಟು ಆರೋಗ್ಯವಾಗಿ ಕ್ಲೀನಾಗಿ ಏನು ಇದಾಗ್ದಂಗೆ ಕಾಪಾಡ್ತೀವಿ. ಅದಾದ ಮೇಲೆ ಒಂದು ಸ್ವಲ್ಪ ದಾರ ಬಿಡ್ತೀವಿ. ನೋಡಿರಿ, ಇಲ್ಲಿ ಒಂದು ದಾರ ಬಿಟ್ಟಿದ್ದೀವಿ, ಕೆಳಗಡೆ ಒಂದು ದಾರ ಬಿಟ್ಟಿದ್ದೀವಿ ಏನು ಸರ್. ಇಲ್ಲಿ ಸೊಸಿ ಉಣಿದ್ದೀವಿ. ಆ ಸೊಸಿಯಿಂದ ನೋಡಿ ಇದು ಟೈನ್ ದಾರ ಹಾಕಿದ್ದೀವಿ. ಇಲ್ಲಿ ಮ್ಯಾಲಕ್ಕೊಂದು ದಾರ ಬಿಟ್ಟುಬಿಟ್ರೆ ಅದು ಒಂದು ಚಾಟಿ ಥರ ಅದು ಅಂಬು ಹಂಗೆ ಹೋಗುತ್ತೆ. ಅದು ಹೋದ್ಮೇಲೆ ಒಂದು 20 ದಿವಸಕ್ಕೆ ಈ ರಂಗೋಲೆ ಹುಳ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ನಾಟಿ ಮಾಡಿ 15-20 ದಿವಸಕ್ಕೆ ರಂಗೋಲೆ ಹುಳ ಅಂತ ಸ್ಟಾರ್ಟ್ ಆಗಿಬಿಡ್ತೈತೆ. ಅದು ಒಂದೇ ಬೀನ್ಸಿ ಬರೋದು. ಆ ರಂಗೋಲೆ ಹುಳನ ಕಾಪಾಡಬೇಕು. ನ್ಯೂ ಎಕೋಮೈಟ್ ಅಂತ ಐತೆ, ಆಮೇಲೆ ಅಬಾಸಿನ್ ಅಂತ ಐತೆ, ಇನ್ನು ಕೆಲವಿದೆ ರಂಗೋಲೆ ಹುಳಕ್ಕೆ. ಅದೊಂದು ತುಂಬ ಚೆನ್ನಾಗಿ ಕಾಪಾಡಬೇಕು. ಅದಾದಮೇಲೆ ಕಾಯಿಗೆ ಫ್ಲವರ್ ಸ್ಟಾರ್ಟ್ ಆಗ್ತದೆ. ಏನು ಒಂದು 35 ದಿವಸ ಇಲ್ಲ 40 ದಿವಸಕ್ಕೆಲ್ಲ ಫುಲ್ಲು ಕವರ್ ಆಗಿಬಿಡ್ತಾಯಿದೆ ಫ್ಲವರು. ಆ ಫ್ಲವರ್ ಟೈಮಲ್ಲಿ ನಾವು ಹುಳಕ್ಕೆ ಔಷಧಿ ಸ್ಪ್ರೇ ಮಾಡಬೇಕು. ಎಕ್ಸ್ಬೋನ್ಸ್ ಅಂತ ಐತೆ, ಆಮೇಲೆ ಇನ್ನು ಆಂಪ್ಲಿಗ ಅಂತ ಐತೆ. ಇವು ಕೆಲವು ಒಳ್ಳೊಳ್ಳೆ ಔಷಧಿಗಳಿವೆ. ಮೊದಲು ಯಾವ್ಯಾವ ಸುಮಾರು ಔಷಧಿ ಇದ್ವು, ಇವತ್ತು ಹೊಡೆದ್ರೂ ಹುಳ ಸಾಯ್ತಿರಲಿಲ್ಲ. ಇವತ್ತು ಆ ಒಂದು 2-3 ನಾನು ಇವಾಗ ಹೇಳ್ದ್ನಲ್ಲ, ಆ ಥರದ ಔಷಧಿಗಳು ಹೊಡೆದ್ಬಿಟ್ರೆ 15 ದಿವಸ ನಾವು ಹುಳನೇ ಬೀಳಲ್ಲ. ಇದೇ ಮೇಯ್ನು. ಇಷ್ಟು ಮಾಡಿಬಿಟ್ರೆ ಬೀನ್ಸ್ ಬಂತು ಅಂತಲೇ. ಇದಕ್ಕೆ ಇನ್ನೊಂದು ಏನು ಸಮಸ್ಯೆ ಅಂತಂದರೆ ಬೀನ್ಸು ನಾವು 3-3.5 ಎಕರೆ ಹಾಕಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಬ್ಯಾಚು 4 ಎಕರೆ ಹಾಕಿದ್ದೀವಿ, ಅಂದರೆ 1 ತಿಂಗಳು ಬಿಟ್ಟು. ಈ ಬೀನ್ಸಿಗೆ ಲೇಬರ್ ಒಂದು ಸಮಸ್ಯೆ. ಲೇಬರ್ ಒಂದು ನಾವು ಏನೇ ಮಾಡ್ತೀನಿ ಅಂತಂದರೆ ಲಾಸ್ ಆಗಲ್ಲ, ಲಾಭ ಬಂದೇ ಬರುತ್ತೆ. ಲೇಬರಿಗೆ ಯಾರಪ್ಪ ನಾವು ಅವರಿಗೆ ಕರ್ಕೊಂಬಂದು ಅವ್ರಿಗೆ ಕೂಲಿ ಕೊಟ್ಟು ಊಟ ಕೊಟ್ಟು ಅವ್ರನ್ನೆಲ್ಲ ನಾವು ಕಳಿಸೋದು ಅಂತಂದರೆ ಬೀನ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಬೀನ್ಸಿಗೆ ಮೇಯ್ನ್ ಇಂಪಾರ್ಟೆಂಟು. ನೀನು ಏನು ನನಗೇನು ಗೊತ್ತಿಲ್ಲ ಅನ್ನೋನು ಬೀನ್ಸ್ ಮಾಡ್ತಾನೆ. ಕಾಯಿ ಕೀಳೋದೇ ಇಂಪಾರ್ಟೆಂಟು. ಎಲ್ಲರೂ ಮಾಡ್ತಾರೆ. ಅರ್ಧ ಎಕರೆ, ನಾನು ಕಂಡಂಗೆ ಅರ್ಧ ಎಕರೆ, 1 ಎಕರೆ ಅಷ್ಟೇ ಮಾಡ್ತಾರೆ. ನಮ್ಮದು 3-3.5 ಎಕರೆ ಮಾಡ್ತಾಯಿದ್ದೀವಿ. ನಮಗೆ ಲೇಬರು ತಿನ್ನಲಿ, ಇತ್ಗಡೆಗೆ ಔಷಧಿ ಅಂಗಡಿಯವರು ತಿನ್ನಲಿ, ಇತ್ಗಡೆಗೆ ಫರ್ಟಿಲೈಸರು ಇದು ಮಾಡಲಿ. ಮೇಯ್ನು ನಮಗೂ ನಮ್ಮ ಬೆಳೆ ಚೆನ್ನಾಗಿ ಬೆಳೆದು ಇದು ಮಾಡಿದ್ರೆ 4 ಜನ ತಿಂದು ಉಳಿದಿದ್ದು ನಮಗೂ ಸಿಗ್ತದೆ ಅನ್ನೋದು ಆ ಒಂದು ಛಲದಿಂದ ಮಾಡ್ತಾಯಿದ್ದೀವಿ. ಇದರಲ್ಲಿ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯಿತು ಅಂತಂದರೆ ಬೀನ್ಸು ಬೇಡ, ಇದು ಏನು ಈ ತೋಟನೇ ಬೇಡ ಅಂತಾರೆ. ನಮಗೆ ಹಂಗಲ್ಲ, ತಿನ್ನಲಿ ಬಿಡ್ರಿ. ಇವತ್ತು ಏನೋ ರೇಟ್ ಬರ್ತದೆ, ಬಂದಿದ್ದು ಅವರು ತಿಂತಾರೆ, ಅದ್ರ ಮೇಲೆ ಸಿಗ್ತೈತೆ, ಅಷ್ಟೇ ಸಾಕು. ಸಾಮಾನ್ಯವಾಗಿ ಇದು ರೇಟು ಬೀನ್ಸು 50 ಮೇಲೆ ಇರ್ತದೆ? ಇಲ್ಲ, ಬೀನ್ಸು ರೇಟು ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿರಿ, ಈ ಒಂದು ಜೂನ್ ಜುಲೈಯಿಂದ
ಎಲ್ಲರೂ ಬೀನ್ಸ್ ಮಾಡೇ ಮಾಡ್ತಾರೆ. ಎಲ್ಲ ಸುಮಾರು ಮಾಡಲಿಲ್ಲ, ನಾವು ಹೇಳಿದ್ವಿ ಲಾಗೋಟ್ ಫರ್ಟಿಸೈಲ್ ಹಾಕ್ಬೇಕು, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಅವೆಲ್ಲ ಸುಳ್ಳು. ಸುಮಾರು ಭೂಮಿಗೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಆವಾಗ ಏನಾಗುತ್ತೆ, ರೇಟು ತುಂಬ ಹೆಚ್ಚು ಕಡಿಮೆ ಇರುತ್ತೆ. ಏನು 15 ರೂಪಾಯಿಂದನೂ ಇರುತ್ತೆ, 1 kg 15 ರೂಪಾಯಿಂದ ಇರುತ್ತೆ. ನಾವು ಮಾರ್ಚಿಗೆ ಯಾಕೆ ಸೆಲೆಕ್ಟ್ ಮಾಡಿವಿ, ಎಲ್ಲ ಬೆಳೆಗಳು ನಾವು ಟೊಮೊಟೊ ಮಾಡ್ತೀವಿ, ಕ್ಯಾಬೇಜು, ಇನ್ನೊಂದು ಎಲ್ಲ ಮಾಡ್ತೀವಿ. ಮಾರ್ಚಿಗೆ ಬೀನ್ಸ್ ಯಾಕೆ ನಾವು ಸೆಲೆಕ್ಟ್ ಮಾಡ್ತೀವಿ ಅಂದರೆ ರೇಟ್ ಬರ್ತದೆ ಅಂತಲೇ. 100 ರೂಪಾಯಿಂದ 120 ರೂಪಾಯಿ ಯಾವುದು ನಾವು 1 kg ತರಕಾರಿ ಅಲ್ಲಿ ತಗೊಳಕ್ಕಾಗಲ್ಲ. ಹಂಗಾಗಿ ಬೀನ್ಸಲ್ಲಿ ನಾವು ಸ್ವಲ್ಪ ಶ್ರಮಪಟ್ಟು ಮಾಡಿದ್ರೆ ಬೀನ್ಸಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದನೇ ಬೀನ್ಸ್ ಮಾಡಿರೋದು. ನೋಡಿರಿ, ಇವತ್ತು 80 ರೂಪಾಯಿ ಓದ್ತಾದೆ, ಇಂಥ ಗಂಟೆ 80-85 ಓದ್ತಾಯಿತ್ತು. ನಮಗೆ ಸಿಗ್ತಾ ಇದ್ದಿದ್ದು ಮಾರೋರು 100-150 ಮಾರ್ತಾರೆ. ಇವತ್ತೇನೋ ಒಂದು 70-60 ಅಂತ ಅವ್ರೆ. ಇರಲಿ, 50 ರೂಪಾಯಿನೇ ಸಿಕ್ಕಲಿ, ಇನ್ನು ಮೇಲೆ ವಾತಾವರಣ ಚೆನ್ನಾಗಿದೆ, ಇರೋದ್ರಲ್ಲಿ ಪರವಾಗಿಲ್ಲ.